ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಸೊ ಎಲ್ಲರಿಗೂ ಗುರು ಪೌರ್ಣಮಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಸೊ ಇನ್ನು ನನ್ನ ಮಗನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅವನು ಕ್ರಿಕೆಟ್ಗೆ ಹೋಗಿದ್ದಾನೆ. ಸೊ ಗೈಸ್, ಎಲ್ಲರೂ ಅನ್ಕೋತಾ ಇರ್ಬೋದು ಈ ರೀತಿ ವ್ಲಾಗ್ಸ್ ನೋಡೋದ್ರಿಂದ ಏನು ಅಡ್ವಾಂಟೇಜ್ ಅಂತ. ಸೊ ನನ್ನ ಎಲ್ಲ ಒಂದು ವ್ಲಾಗ್ಸಲ್ಲಿ ಯಾವುದೇ ಹೋದಂಥ ಒಂದು ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ ರಿಗಾರ್ಡಿಂಗ್ ಮೈಸೂರು ಆಗಿರ್ಬೋದು, ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು, ನಾವೆಲ್ಲಿ ಹೋಗಿದ್ವಿ, ಸೊ ಅದ್ರದ್ದು ಕಾಸ್ಟ್ ಏನು, ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ. ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡ್ರು ಕೂಡ ಅದ್ರದ್ದು ರಿವ್ಯೂ ಏನು, ಈ ರೀತಿ ಒಂದು ಪ್ರಾಡಕ್ಟ್ ಇದೇನಾ, ಎಕ್ಸಿಸ್ಟಿಂಗ್ ಇದೆನಾ, ಅಥವಾ ಈ ರೀತಿ ಪ್ರಾಡಕ್ಟ್ ತೊಗೊಂಡ್ರೆ ಏನು ಯೂಸ್ಫುಲ್ ಇದೆ, ಅಡ್ವಾಂಟೇಜಸ್ ಏನು, ಡಿಸಡ್ವಾಂಟೇಜಸ್ ಏನು ಅಂತಲೂ ತಿಳ್ಕೊಬೋದು. ಸೊ ನನ್ನ ಒಂದು ವ್ಲಾಗ್ಸಿಂದ ಈ ರೀತಿ ಎಲ್ಲನೂ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಅಂತಲೇ ಅಂದ್ಕೋತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಟೆಂಪಲ್ ತೋರಿಸ್ತೀನಿ. ಸಾಯಿಬಾಬಾ ಟೆಂಪಲ್ ಮೈಸೂರಲ್ಲಿ. ಈ ಟೆಂಪಲ್ ಲೊಕೇಟ್ ಆಗಿರೋದು ಕುವೆಂಪು ನಗರ ಪ್ಲೇಸಲ್ಲಿ, ಕುವೆಂಪು ನಗರ ಏರಿಯಾದಲ್ಲಿ. ಸೊ ಬನ್ನಿ ನೋಡೋಣ ಆ ಟೆಂಪಲ್ ಹೇಗಿರುತ್ತೆ ಅಂತ. ಸೊ ಆ ಟೆಂಪಲ್ ಓವರ್ ವ್ಯೂ ಎಲ್ಲ ತೋರಿಸ್ತೀನಿ. ಸೊ ಇನ್ನು ನನ್ನ ಮಗ ಒಂದು ಕ್ರಿಕೆಟಿಂದ ಬಂದ, ಆಮೇಲೆ ಬಂದ ತಕ್ಷಣ ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆದ. ಸೊ ನಾವು ಮನೆ ಬಿಡೋಷ್ಟಿಗೆಲ್ಲ 7 o'clock ಆಗಿತ್ತು. ಇನ್ನು ರೀಚ್ ಆದ್ವಿ ದೇವಸ್ಥಾನಕ್ಕೆ. ಇಲ್ಲಿಂದನೂ ಇಷ್ಟು ದೂರದಿಂದ ಕ್ಯೂ, ದೇವಸ್ಥಾನ ಫುಲ್ ಮುಂದೆ ಇದೆ ರೀ. ಇಲ್ಲೇ ನಿಂತ್ಕೋಬೇಕಾ? ಮಾತ್ರ ತುಂಬಾ ದೊಡ್ಡದಾಗಿತ್ತು ಕ್ಯೂ. 1 kilometer ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇತ್ತು. ಇನ್ನ ಜನ ಬರ್ತಾನೆ ಇದ್ರು. ನಾವು ಬರೋ ಟೈಮಲ್ಲೇ ಸುಮಾರು ಜನ ಬರ್ತಾ ಇದ್ರು. ಆಮೇಲೆ ಇಲ್ಲಿ ರೋಡ್ ಅಷ್ಟೊಂದು ಸರಿ ಇಲ್ಲ. ಈ ದೇವಸ್ಥಾನ ಹತ್ರ ಇದು ಸ್ವಲ್ಪ ದಿನ ತೆಗ್ದಿದ್ದಾರೆ ಈ ರೋಡ್ನ, ಆಮೇಲೆ ಸರಿ ಮಾಡೇ ಇಲ್ಲ, ಹಾಗೆ ಬಿಟ್ಬಿಟ್ಟಿದ್ದಾರೆ. ಸೊ ಇನ್ನ 1 hour ಆಯ್ತು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು. ಆಕ್ಚುಲಿ 7ಗೆ ಅಂತ ಹೋಗಿದ್ದು, ದರ್ಶನ ಆಗಿದ್ದು ಮಾತ್ರ 8 o'clockಗೆ. ಅಷ್ಟುವರೆಗೂ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡೇ ಇದ್ವಿ. ಹಾಗೆ ಜನ ಕೂಡ ಬರ್ತಾನೆ ಇದ್ರು ಕಂಟಿನ್ಯೂಸ್ ಆಗಿ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿ ಲೈಟ್ಸ್ ಇಂದ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು ದೇವಸ್ಥಾನ ಎಲ್ಲ. ಮತ್ತೆ ಒಳಗಡೆಯಿಂದ ಫ್ಲವರ್ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಎಷ್ಟೊಂದ್ ಜನ ದರ್ಶನ ಕೂಡ ಮಾಡ್ಕೊಂಡು ಆಚೆ ಬರ್ತಾ ಇದ್ರು. ಎಷ್ಟೊಂದ್ ಜನ ಇನ್ನೂ ಬಂದು ಕ್ಯೂ ಅಲ್ಲಿ ಕೂಡ ನಿಂತ್ಕೋತಾ ಇದ್ರು. ಬೆಳಿಗ್ಗೆಯಿಂದನೂ ರಶ್ ಇದೆ ಅಂತ ಈ ದೇವಸ್ಥಾನ. ಸೊ ಇಲ್ಲಿ ನೋಡಿ ಗೈಸ್, ಸ್ಟಾರ್ಟಿಂಗ್ ಅಲ್ಲೇ ಎಂಟ್ರೆನ್ಸ್ ಅಲ್ಲಿನೇ ಓಂ ಸಾಯಿರಾಮ್ ಅಂತ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಲೈಕ್ ಒಂದೇ ಕ್ಯೂ ಅಲ್ಲೇ ಕಳಿಸ್ತಾರೆ. ಜಸ್ಟ್ ಒಳಗಡೆ ಎಂಟ್ರಿ ಆದ ತಕ್ಷಣನೇ ಎಲ್ಲ ಡಿವೈಡ್ ಆಗ್ಬಿಡ್ತಾರೆ. ಸುಮಾರು ಜನ ಒಂದೇ ಕಡೆ ಆಗ್ಬಿಡ್ತಾರೆ. ಆಮೇಲೆ ಒಂದ್ ಕಡೆಯಿಂದ ಬ್ಲಾಕ್ ಮಾಡಿದ್ದಾರೆ, ಯಾರು ಮಧ್ಯದಲ್ಲಿ ನಿಂತ್ಕೋಬಾರ್ದು ಕ್ಯೂ ಅಲ್ಲಿ. ಸೊ ಪ್ರತಿಯೊಬ್ರು ಕೂಡ ಲಾಸ್ಟ್ ಅಲ್ಲೇ ಹೋಗಿ ನಿಂತ್ಕೋಬೇಕು ಅಂತ ಆ ರೀತಿ ಸಿಸ್ಟಮ್ ಮಾಡಿದ್ದಾರೆ. ಸೊ ಇನ್ನು ಒಳಗಡೆ ಹೋದ್ವಿ. ಇದೆಲ್ಲ ದೇವಸ್ಥಾನ ಒಳಗಡೆ. ನೋಡಿ ಗಾಯ್ಸ್, ಎಷ್ಟು ಜನ ತುಂಬ್ಕೊಂಡಿದ್ದಾರೆ ಫುಲ್ಲು. ಅದ್ರಲ್ಲಿ ಕೂಡ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಬಂದಿದ್ರು. ಸೊ ಫ್ಲವರ್ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ. ಬಾಬಾ ಹಿಂದೆ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ಹಿಂದ್ಗಡೆ ಹೋಗೋದಕ್ಕೂ ಕೂಡ ಪ್ಲೇಸ್ ಇರ್ತಾ ಇತ್ತು. ಎವ್ರಿ ಥರ್ಸ್ಡೇ ನಾವು ಆ ಕಡೆ ಹೋದಾಗೆಲ್ಲ ಪ್ಲೇಸ್ ಇರ್ತಾ ಇತ್ತು. ಈಗೆಲ್ಲ ಅದನ್ನು ಕೂಡ ಬ್ಲಾಕ್ ಮಾಡಿದ್ದಾರೆ ಹಿಂದ್ಗಡೆಯಿಂದ. ಸೊ ಮುಂದೆಯಿಂದಾನೇ ದರ್ಶನ ಮಾಡ್ಕೊಂಡು ಈ ಸೈಡ್ ಬರ್ಬೇಕು. ಹೆವಿ ರಶ್ ಅಂತೂ ಇತ್ತು, ತುಂಬಾ ಜನ ಬಂದಿದ್ರು. ಹತ್ರಕ್ಕೆ ಹೋದ್ವಿ, ತುಂಬಾ ಹತ್ರದಿಂದ ದರ್ಶನ ಆಯ್ತು ದೇವ್ರದ್ದು. ಅಲ್ಲಿಗೂ ತುಂಬಾ ನುಗ್ಲಾಟ ಆಗ್ತಾ ಇತ್ತು. ಜನ ಎಲ್ಲ ಫುಲ್ ತಳ್ತಾ ಇದ್ರು. ಯಾಕೆಂದ್ರೆ ಒಂದೇ ಕ್ಯೂ ಇಂದ ಬಂದು ಆಮೇಲೆ ಎಲ್ಲರೂ ಒಂದೇ ಕಡೆ ಗುಂಪು ಕೊಟ್ಬಿಡ್ತಾರೆ. ಸೊ ಅದರಿಂದ ರಶ್ ಆಯ್ತು. ಇನ್ನು ಆಚೆ ಬಂದು ನೋಡಿದ ತಕ್ಷಣ ಗೈಸ್, ಇಲ್ಲಿ ಇನ್ನ 3 ದೇವ್ರುಗಳಿದೆ ಮುಂದೆ. ಇನ್ನೊಂದು ಬೇರೆ ದೇವಸ್ಥಾನ ಇದೆ. ಸೊ ಆ ಕಡೆ ಹೋಗೋಣ ಅಂದ್ರೆ ಆಗ್ಲೇ ಇಲ್ಲ, ಅಷ್ಟೊಂದು ರಶ್ ಆಗ್ಬಿಟ್ಟಿತ್ತು. ತುಂಬಾ ದೊಡ್ಡ ಕ್ಯೂ ಆಗಿತ್ತು ಪ್ರಸಾದಕ್ಕೆ. ಆಮೇಲೆ ಸ್ವಲ್ಪ ಜಗಳ ಕೂಡ ನಡೀತಾ ಇತ್ತು. ದೇವ್ರ ದರ್ಶನ ಆಚೆ ಮಾಡ್ಕೊಂಡ್ ಬರೋಷ್ಟಿಗೆಲ್ಲ 9 o'clock ಆಗ್ಬಿಡ್ತು. ಇನ್ನ ಲೇಟ್ ಆಗ್ಬಿಡತ್ತೆ, ಹಾಗೆ ಒಂದು ಸ್ವಲ್ಪ ಹೋಮ್ವರ್ಕ್ಸ್ ಇದೆ ಅಂತ ಹೇಳಿ ಪ್ರಸಾದ ಏನ್ ಇಸ್ಕೊಳ್ಳಿಲ್ಲ. ಅಂದ್ರೆ ನಮ್ಗೆ ಪ್ರಸಾದ ಸಿಕ್ತು. ಪಕ್ಕದಲ್ಲಿ ಒಬ್ರು ಸ್ವೀಟ್ಸ್ ಹಂಚ್ತಾ ಇದ್ರು, ಅದು ಕೂಡ ದೇವ್ರ ಪ್ರಸಾದನೆ ಅಂತ ಹೇಳಿ ತಗೊಂಡು ಇನ್ನು ಆಚೆ ಬಂದ್ಬಿಟ್ವಿ. ಇನ್ನು ಆಚೆ ಬಂದ್ರೆ ನೋಡಿ ಗೈಸ್, ಇಲ್ಲಿ ಕೂಡ ಕ್ಯೂ ಇದೆ ತುಂಬಾ. ಆಮೇಲೆ ಪ್ರಸಾದಕ್ಕೆ ಕೂಡ ಇಲ್ಲಿಂದನೂ ತುಂಬಾ ದೊಡ್ಡ ಕ್ಯೂ ಇದೆ. ಇಡೀ ದೇವಸ್ಥಾನ ಸುತ್ಕೊಂಡು ಅಷ್ಟು ದೊಡ್ಡ ಕ್ಯೂ ಮಾಡ್ಬಿಟ್ಟಿದ್ದಾರೆ. ಸೊ ಇನ್ನ ನಮ್ಗಂತೂ ಪ್ರಸಾದ ಸಿಕ್ತು, ಪೇಡ ಸಿಕ್ತು, ದೂದ್ ಪೇಡ. ಆಮೇಲೆ ಇನ್ನ ಆಚೆ ಬಂದ್ವಿ. ಇಲ್ಲಿ ಕೂಡ ನೋಡಿ ತುಂಬಾ ರಶ್ ಇತ್ತು. ಇನ್ನ ಅಲ್ಲಿಂದ ಇನ್ನ ಮನೆಗೆ ಹೊರಟ್ವಿ. ಸೊ ಇನ್ನ ನಾವು ಗಾಣದ ಎಣ್ಣೆ ತಗೊಳೋಣ ಅಂತ ಹೇಳಿ ಒಂದ್ ಶಾಪ್ಗೆ ಬಂದಿದ್ವಿ. ಸೊ ಇಲ್ಲಿ ಗ್ರೌಂಡ್ ನಟ್ ಆಯಿಲ್ ತಗೊಂಡ್ವಿ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಆಯಿಲ್ ನ್ಯಾಚುರಲ್ ಆಗಿ ಪ್ರಿಪೇರ್ ಮಾಡ್ತಾರಂತ. ಇಲ್ಲೊಂದು ಮಿಷಿನ್ ಇದೆ ನೋಡಿ ಗೈಸ್, ಇದ್ರಲ್ಲಿ ಹಾಕ್ಬಿಟ್ಟು ಮಾಡ್ತಾರೆ ಅಂತ.
ಹಾಗೆ ಸನ್ಫ್ಲವರ್ ಆಯಿಲ್, ಆಮೇಲೆ ಡಿಫ್ರೆಂಟ್ ಸೀಸಾಮು, ಆಮೇಲೆ ಮಸ್ಟರ್ಡ್ ಸೀಡ್ಸ್, ಡಿಫ್ರೆಂಟ್ ಸೀಡ್ಸ್ ಆಯಿಲ್ ಎಲ್ಲ ಇದೆ ಇಲ್ಲಿ. ಹಾಗೆ ಇದ್ರ ಕಾಸ್ಟ್ ಬಂದು 1 ಲೀಟರ್ಗೆ 350 ರುಪೀಸ್ ಚಾರ್ಜ್ ಮಾಡ್ತಾರೆ. ನಾವು ತಗೊಂಡಿದ್ದು ಗ್ರೌಂಡ್ನಟ್ ಆಯಿಲು. ಹಾಗೆ ಅಚ್ಚ ಖಾರದ ಪುಡಿ ಖಾಲಿ ಆಗಿತ್ತು. ಸೊ ಹಾಗೆ ಖಾರದ ಪುಡಿ ಕೂಡ ತಗೊಳೋದಕ್ಕೆ ಜಿನ್ನಾಗಿ ಹೋಗಿದ್ವಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.